ಇವತ್ತು ಕನಿಷ್ಠ ವೇತನ ಜಾರಿಯಾಗದೆ ಅತಂತ್ರ ಪರಿಸ್ಥಿತಿಯಲ್ಲಿ ಜೀವನ ಮಾಡಲಾಗ್ತಾ ಇದೆ. ಕಾರಣ ನಮ್ಮ ಕಾರ್ಮಿಕ ಇಲಾಖೆ ಒಂದು ಕನಿಷ್ಠ ವೇತನವನ್ನು ಜಾರಿ ಮಾಡಿ ಕರಡು ವರದಿಯನ್ನು ಜಾರಿ ಮಾಡಿದೆ. ಆದರೆ ಅದು ಬಂದು ಏಪ್ರಿಲ್ 1ರಿಂದ ಅನ್ವಯ ಆಗುವಂತೆ ಕರಡು ವರದಿಯನ್ನು ಜಾರಿ ಮಾಡಿದೆ. ಆದರೆ ಇದುವರೆಗೂ ಕೂಡ ಸರ್ಕಾರ ಅದರ ಮೇಲೆ ಯಾವುದೇ ಕ್ರಮವನ್ನು ವಹಿಸಿಲ್ಲ. ಹಾಗಾಗಿ ಇವತ್ತು ಅದೇ ಕೆಲಸಕ್ಕಾಗಿ, ಅದೇ ಸಮಾನ ಕೆಲಸಕ್ಕಾಗಿ ಕೆಲಸ ಮಾಡುತ್ತಿರುವ ಕಾಯಂ ನೌಕರರಿಗೆ ಸುಮಾರು 35ರಿಂದ 40 ಸಾವಿರ ರೂಪಾಯಿ ವೇತನವನ್ನು ನೀಡಲಾಗ್ತಾ ಇದೆ. ಆದರೆ ಸಮಾನ ಕೆಲಸಕ್ಕಾಗಿ ಕೆಲಸ ಮಾಡುತ್ತಿರುವ ಅಡುಗೆ ಸಹಾಯಕರಿಗೆ 12-13 ಸಾವಿರ ರೂಪಾಯಿ ವೇತನವನ್ನು ನೀಡುತ್ತಿದ್ದಾರೆ. ಅದು ಯಾಕೆ? ಈ ವ್ಯತ್ಯಾಸದ ಒಂದು ಪದ್ಧತಿ ಯಾಕೆ? ಕಷ್ಟಪಡುವುದು ಒಂದೇ ರೀತಿ ಆದಾಗ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಸುಮಾರು ವರ್ಷಗಳೇ ಆಗಿದ್ದರೂ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಸಮಾನ ಕೆಲಸಕ್ಕೆ ಸಮಾನ ವೇತನ ಎಂಬುವಂಥ ವೇತನವನ್ನು ಇದುವರೆಗೂ ಜಾರಿ ಮಾಡಲಿಕ್ಕೆ ಆಗ್ತಿಲ್ಲ. ಕಾರಣ ಆ ಒಂದು ವೇತನವನ್ನು ಜಾರಿ ಮಾಡಲಿಕ್ಕೆ ನಮ್ಮ ಒಂದು ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು, ಮಿನಿಸ್ಟ್ರುಗಳು ಅದರಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಹೇಳ್ತಾ ಇದ್ದೀನಿ. ಯಾಕೆ ಈ ಥರ ವ್ಯತ್ಯಾಸದ ವೇತನವನ್ನು ಕೊಟ್ಟು ನೌಕರರಿಗೆ ಜೀವನ ಪರ್ಯಂತ ಕಷ್ಟಗಳನ್ನು ಅನುಭವಿಸುವಂಥ ಪದ್ಧತಿಯನ್ನು ಇಡುವಂಥ ಪದ್ಧತಿ ಆಗಿದೆ. ಅದಕ್ಕೆ ಇವತ್ತು ನಾವೊಂದು ಒತ್ತಾಯ ಮಾಡ್ತಿದ್ದೀವಿ ಸರ್ಕಾರದ ಮೇಲೆ, ನಮಗೆ ಹೊರಗುತ್ತಿಗೆ ಎಂಬ ಪದ್ಧತಿಯೇ ಬೇಡವೇ ಬೇಡ. ನಮಗೆ ಇಲಾಖೆ ವತಿಯಿಂದಾನೇ ನೇರವಾಗಿ ವೇತನವನ್ನು ಕೊಡಿ. ನೀವು ಏನು ನಿಗದಿ ಮಾಡಿದಿರ ಕನಿಷ್ಠ ವೇತನ, ಆ ವೇತನವನ್ನು ಸಂಪೂರ್ಣವಾಗಿ ನಮ್ಮ ನೌಕರರಿಗೆ ನೀಡುವಂಥ ಕೆಲಸವನ್ನು ಮಾಡಿ, ಜೊತೆಗೆ ಆ ಹೊರಗುತ್ತಿಗೆ ಪದ್ಧತಿ ಎಂಬುದನ್ನು ತೆಗೆದುಬಿಟ್ಟು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಸಹಕಾರ ಸಂಘವನ್ನು, ಜಿಲ್ಲಾವಾರು ಸಹಕಾರ ಸಂಘವನ್ನು ನಿರ್ಮಾಣ ಮಾಡಿ ಅದಕ್ಕೆ ಕನಿಷ್ಠ ವೇತನ ಮತ್ತು ಅವ್ರಿಗೆ ಸಿಗಬೇಕಾದಂಥ PF, ESI, ಇನ್ನು ಪೆನ್ಷನ್ ಈ ಥರ ಸೌಲಭ್ಯಗಳನ್ನು ಕಡ್ಡಾಯವಾಗಿ ಸಿಗುವಂಥ ಒಂದು ಸಹಕಾರ ಸಂಘವನ್ನು ನಿರ್ಮಾಣ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಇವತ್ತು ನಾನು ಸರ್ಕಾರದ ಮೇಲೆ ಮತ್ತು ಜಿಲ್ಲಾ ಕೇಂದ್ರದ ಮೇಲೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ.